ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿನ್ನೆ ದಿವಸ ನಾವು ವಿದ್ಯುತ್ ಶಕ್ತಿ ಬಗ್ಗೆ ವಿಚಾರ ಮಾಡುವಾಗ ರೋಧಗಳ ಸರಣಿ ಜೋಡಣೆ, ರೋಧಗಳ ಸಮಾನಾಂತರ ಜೋಡಣೆ ಆದಾಗ ಸಮಾನ ರೋಧ ಹೇಗೆ ಬರುತ್ತೆ ಎಂಬುದನ್ನು ಸೂತ್ರನ ಪಡೆಯುವ ವಿಧಾನ ನೋಡಿದ್ದೀವಿ. 1/Rp is equal to 1/R1 plus 1/R2 plus 1/R3. ಈಗ ಅದರ ಮೇಲೆ ಎರಡು ಉದಾಹರಣೆಗಳು ಲೆಕ್ಕಗಳನ್ನು ಕೂಡ ಮಾಡಿದ್ದೀವಿ. ಕೊನೆಯಲ್ಲಿ ನಿಮಗೆ ಹೋಮ್ ಅಸೈನ್ಮೆಂಟ್ ಮನೆ ಕೆಲಸ ಪೇಜ್ 137ರಲ್ಲಿ ಒಂದು 4 ಲೆಕ್ಕ ಮಾಡಲಿಕ್ಕೆ ಹೇಳಿದ್ವಿ. ಬಹುಶಃ ನೀವೆಲ್ಲ ಮಾಡ್ಕೊಂಡು ಬಂದಿರಬೇಕು. ಇಲ್ಲ ಅಂದರೆ ಇನ್ನೊಂದು ಸಲ ಅದನ್ನು ಮಾಡೋಣಂತೆ. ಸ್ವಲ್ಪ ಸರಿಯಾಗಿ ಗಮನ ಕೊಟ್ಟು ಕೇಳಿ ಬರ್ಕೊಳ್ಳಿ. ನೋಡಿ, ಅಲ್ಲಿ 2 ರೋಧಗಳು ಕೊಟ್ಟಿದ್ದಾರೆ. 1 ಓಮ್ ಮತ್ತು 10⁻6 ಓಮ್ ಅಂತ 2 ರೋಧಗಳನ್ನು ಸಮಾನಾಂತರವಾಗಿ ಜೋಡಿಸಲಾಗಿದೆ. ಸೊ ಸಮಾನಾಂತರ ಜೋಡಣೆಯಲ್ಲಿ ರೋಧಗಳನ್ನು 2 ರೀತಿ ಜೋಡಿಸ್ಬೋದು ಅಂತ ನಾವು ನಿನ್ನೆ ನೋಡಿದ್ದೀವಿ. ಒಂದನೇದು ಸರಣಿ ಜೋಡಣೆ, ಎರಡನೇದು ಸಮಾನಾಂತರ ಜೋಡಣೆ. 1/Rp is equal to 1/R1 plus 1/R2 plus 1/R3. ಅಂದರೆ ಸಮಾನ ರೋಧ ಈಸ್ ಈಕ್ವಲ್ ಟು ಸಮಾನ ರೋಧದ ವ್ಯುತ್ಕ್ರಮವು ಘಟಕ ರೋಧಗಳ ವ್ಯುತ್ಕ್ರಮಗಳ ಮೊತ್ತಕ್ಕೆ ಸಮ ಅಂತ ಹೇಳ್ಬಿಟ್ಟು. ಅದು 2 ಇರ್ಬೋದು, 3 ಇರ್ಬೋದು. ಈ ಲೆಕ್ಕದಲ್ಲಿ 2 ಕೊಟ್ಟಿದ್ದಾರೆ, ಹಾಗಾಗಿ 2 ನೋಡೋಣ. 1/Rp is equal to 1/R1 plus 1/R2. ಈಗ R1 ಅಂದರೆ ಎಷ್ಟು? 1. R2 ಅಂದರೆ ಎಷ್ಟು? 10⁻6. ಇದರ ಲಾಸ ತಗೊಂಡಾಗ ನಿಮಗೆ 10⁻6 ಅಂತ ಬರುತ್ತೆ. ಆಗ ಮೇಲ್ಗಡೆ 10⁻6 ಪ್ಲಸ್ 1 ಅಂತ ಬರುತ್ತೆ. ಆವಾಗ ಇದು 10 ಲಕ್ಷ ಆಗುತ್ತೆ. 60. ಒಂದು ಸಾವಿರಕ್ಕೆ ಎಷ್ಟು 0? 3 0. 1 ಲಕ್ಷಕ್ಕೆ ಎಷ್ಟು 0? 5 0. ಇದು 10 ಲಕ್ಷ. 10⁻6 ಒಂದು ಅರ್ಥ ಏನು? 1ರ ಪಕ್ಕದಲ್ಲಿ 6 ಸೊನ್ನೆಗಳನ್ನು ಹಾಕಬೇಕು ಅಂತ ಅರ್ಥ. ಅದಕ್ಕೆ ಇನ್ನೊಂದು ಹೆಸರಿದೆ, ಗೊತ್ತಾ ಯಾರಿಗಾದರೂ? ಅದನ್ನು ಮಿಲಿಯಾ ಅಂತ ಕರೀತಾರೆ. ಇನ್ನೊಂದು ಭಾಷೆಯಲ್ಲಿ ಅದನ್ನು ಮಿಲಿಯಾ ಅಂತ ಕರೀತಾರೆ. ಸೊ ಈಗ 1/Rp ಇಷ್ಟ ಆಯಿತು. ಸೊ ಸಮಾನ ರೋಧ ಅದರ ವ್ಯುತ್ಕ್ರಮ ಮಾಡಬೇಕು. ಅದನ್ನು ವ್ಯುತ್ಕ್ರಮ ಮಾಡಿದಾಗ ಏನಾಗುತ್ತೆ? ಕೆಳಗಿದ ಮೇಲೆ ಹೋಗುತ್ತೆ, ಮೇಲೆ ಕೆಳಗೆ ಬರುತ್ತೆ. ಸೊ 10⁻6 ಮೇಲೆ ಹೋಗುತ್ತೆ, ಅಂದರೆ 10 ಲಕ್ಷ ಆಗುತ್ತೆ. ಡಿವೈಡೆಡ್ ಬೈ 10 ಲಕ್ಷದ 1 ಆಗುತ್ತೆ. ಸರಿನಾ? ಸೊ ಅದು 0.9 ಬರುತ್ತೆ ಅಂದಾಜು. 0.9 ಓಮ್. ಇದಕ್ಕೆ ಸಮಾನ ರೋಧ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ? ಸೊ ಮಧ್ಯೆ ಮಾಡಬೇಕು, ಈ ಸೂತ್ರ ತಗೋಬೇಕು, ಅಲ್ಲಿ ಎಷ್ಟು ರೋಧ ಕೊಡ್ತಾ ಅಷ್ಟು ರೋಧನ ಹಾಕ್ಕೊಳ್ಬೇಕು, ಆಮೇಲೆ ಲಾಸ ತಗೋಬೇಕು, ಆಮೇಲೆ ಅದು ಕೂಡಿಸಿದಾಗ ಇಷ್ಟು ಬರುತ್ತೆ. ಸೊ ಇದು 1ನೇ ಲೆಕ್ಕ. 2ನೇ ಲೆಕ್ಕ ಬಂದು ಬರ್ಕೊಂಡ್ರಲ್ಲ, ಎರಡನೇ ಲೆಕ್ಕ ನೋಡಿ. ಅದೇನು ಕೊಟ್ಟಿದ್ದಾರೆ? ವಿದ್ಯುತ್ ದೀಪದ ರೋಧ ಅಂತ ಕೊಟ್ಟಿದ್ದಾರೆ. ಸೊ ವಿದ್ಯುತ್ ದೀಪದ ರೋಧ, ಎಲೆಕ್ಟ್ರಿಕ್ ಬಲ್ಬ್ ಅಂತಾರೆ. ಅದನ್ನು ನಾವು R1 ಅಂತ ಕರೆಯೋಣ. ವಿದ್ಯುತ್ ದೀಪ ರೋಧವನ್ನು 100 ಓಮ್ ಅಂತ ಕೊಟ್ಟಿದ್ದಾರೆ. ಒಂದು. ಇನ್ನೊಂದು ಟೋಸ್ಟರ್ನ ರೋಧ ಅಂತ ಕೊಟ್ಟಿದ್ದಾರೆ, 50 ಓಮ್. ಮೂರನೇದಾಗಿ ನೀರಿನ ಫಿಲ್ಟರ್. ನಿಮ್ಮ ಮನೇಲಿ ಇರುತ್ತೆ ವಾಟರ್ ಫಿಲ್ಟರ್ ಅಂತ. ಇವೆಲ್ಲವನ್ನು ಕೂಡ ಸಮಾನಾಂತರವಾಗಿ ಜೋಡಿಸಿದ್ದಾರೆ. ಮೂರನ್ನು ಕೂಡ ಒಂದೇ
ಸಮಾಂತರ ಜೋಡಿಸಿದ್ದಾರೆ, ಅದು 500 ಓಮ್ ಇದೆ. ಇದಿಷ್ಟನ್ನು ಕೂಡ ಒಂದೇ ಮಂಡಲಕ್ಕೆ ಸೇರಿಸಿ ಇದಕ್ಕೆ ಸಮಾನಾಂತರವಾಗಿ ಒಂದು ವೋಲ್ಟ್ ಮೀಟರ್ ಇಟ್ಟಿದ್ದಾರೆ. ಅದರ ವಿಭವಾಂತರ ಬಂದು 220 ವೋಲ್ಟ್. ಸೊ ಇದನ್ನು ಸಮಾನಾಂತರ ಜೋಡಿಸಿದಾಗ ಅದಕ್ಕೆ ಸಮಾನಾಂತರವಾಗಿ ಒಂದು ವೋಲ್ಟ್ ಮೀಟರ್ ಸಿಕ್ಕಿದಾಗ ಅದು 220 ವೋಲ್ಟ್ ತೋರಿಸ್ತಾ ಇದೆ. ಇವಾಗ ಇದಿಷ್ಟನ್ನು ಈಗ ಅದರ ಒಟ್ಟು ರೋಧ ಎಷ್ಟು ಬರುತ್ತೆ ನೋಡೋಣ, ಸಮಾನ ರೋಧ ಎಷ್ಟು ಬರುತ್ತೆ ನೋಡೋಣ. ಸಮಾನಾಂತರ ಜೋಡಣೆ ಅಂತ ಬರೀಬೇಕು, ಏಕೆಂದರೆ ಜೋಡಣೆ ಎರಡು ಥರ ಇದೆ. ಒಂದು ಸರಣಿ ಜೋಡಣೆ, ಇನ್ನು ಸಮಾಂತರ ಜೋಡಣೆ. ಇದರಲ್ಲಿ 1/Rp = 1/R1, 3 ಇದೆ ಇಲ್ಲಿ, 1/R2, 1/R3, 3 ಇದೆ. ಅಂದರೆ 1/R1 ಅಂದರೆ 1/100 ಆಗುತ್ತೆ, 1/R2 ಅಂದರೆ 1/50 ಆಗುತ್ತೆ. ಟೋಸ್ಟರ್ ಮೂರನೇದು ನೀರಿನ ಫಿಲ್ಟರ್ 1/500. ಸೊ ಇದಿಷ್ಟಕ್ಕೂ ಕೂಡ ಲಾಸ್ 500, 5 ಬರುತ್ತೆ, 10 ಬರುತ್ತೆ, 1 ಬರುತ್ತೆ. 10, 5, 15, 16/500 ಆಗುತ್ತೆ. ಇದು 1/Rp ಆಯಿತು ಅಲ್ವಾ. ಈಗ Rp ಎಷ್ಟಾಗುತ್ತೆ? Rp = 500/16 ಆಗುತ್ತೆ. ಅಂದರೆ 31.25 ಓಮ್ಸ್. 31.25 ಓಮ್ಸ್. ಇದು ಸಮಾನ ರೋಧ ಆಯಿತು. ಈಗ ಏನು ಹೇಳಿದರೆ, ಈ ರೋಧಕ್ಕೆ ಸಮಾನವಾಗಿ ಇನ್ನೊಂದು ವಿದ್ಯುತ್ ಉಪಕರಣ ಇಟ್ಟಿದ್ದಾರೆ, ಇಸ್ತ್ರಿ ಪೆಟ್ಟಿಗೆ. ಆ ಇಸ್ತ್ರಿ ಪೆಟ್ಟಿಗೆಯನ್ನು, ಇಷ್ಟೇ ರೋಧ ಇರತಕ್ಕಂಥ ಇಸ್ತ್ರಿ ಪೆಟ್ಟಿಗೆಯನ್ನು ಈ ಒಂದು ಇಲ್ಲಿ ಜೋಡಿಸಿದ್ದಾರೆ. ಅದರ ರೋಧ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಅದ್ರ ರೋಧ ಎಷ್ಟಾಗುತ್ತೆ ಅಂದರೆ, ಸೊ ಇಸ್ತ್ರಿ ಪೆಟ್ಟಿಗೆಯ ರೋಧ. ನೆಕ್ಸ್ಟ್ ಪಾಯಿಂಟ್, ಇಲ್ಲಿ ಏನು ಬಂದಿದೆ ಅದೇ = 31.25 ಓಮ್. ಯಾಕೆ ಇದಕ್ಕೆ ಸಮಾನ ಅಂತ ಕೊಟ್ಟಿದ್ದಾರೆ. ಈಗ ಇದರ ವಿಭವ ಅಂತ ಕೊಟ್ಟಿದ್ದಾರೆ 220 ವೋಲ್ಟ್ ಅಂತ. ಅಲ್ಲಿ ಹರಿಯುವಂತಹ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳ್ತಿದ್ದಾರೆ. 220 ವೋಲ್ಟ್ ಇದ್ದರೆ ಅಲ್ಲಿ ಹರಿಯುವಂಥ ವಿದ್ಯುತ್ ಪ್ರವಾಹ ಎಷ್ಟು? ವಿದ್ಯುತ್ ಪ್ರವಾಹ ಅದಕ್ಕೇನು ಚಿಹ್ನೆ? ಐ ಅಂತ ಕರೀತಾರೆ, ಕರೆಂಟ್. ನೋಡಿ ಇಲ್ಲಿ ಸೂತ್ರ, ಓಮ್ ನಿಯಮ ಪ್ರಕಾರ V = RI. ಅದರಲ್ಲಿ ನಮಗೆ ಐ ಬೇಕು, V/R, ಓಮನ ನಿಯಮದಂತೆ. = V ಅಂದರೆ ಎಷ್ಟು? 220 R ಅಂದರೆ ಎಷ್ಟು ಬಂದಿದೆ? 31.25 ಬಂದಿದೆ. ಸಂಕ್ಷೇಪ ಮಾಡಿದರೆ 7.04. ಮಾನ ಯಾವುದು? ಆ್ಯಂಪೀರ್. ಸಂಕ್ಷೇಪ ಮಾಡೋದು ಹೇಗೆ? ಇದಕ್ಕೆ 100ರಿಂದ ಗುಣಿಸ್ಬೇಕು, ಈಗ 100ರಿಂದ ಗುಣಿಸ್ಬೇಕು. ಸೊ ×100. ಯಾಕೆ 100? 2 ಸ್ಥಾನ ಇದೆ, ದಶಮಾಂಶ. ×100 ಮಾಡಬೇಕು. ಆವಾಗ ನಿಮಗೆ 7.04 ಆ್ಯಂಪೀರ್ ಅಂತ ಬರುತ್ತೆ. ಸರಿನಾ? ಎಲ್ಲ ಬರ್ಕೊಂಡ್ರಲ್ಲ? ಇದು 3 ಮಾರ್ಕ್ ಪ್ರಶ್ನೆ. ನೋಡಿ ಇನ್ನೊಮ್ಮೆ ಹೇಳ್ತೀನಿ. ಸಮಾನಾಂತರ ಜೋಡಣೆ ಅಂತ ಹೇಳಿದಾಗ ಈ ಸೂತ್ರ ಹಾಕೋದು, ಅದರೆಲ್ಲ ಬೆಲೆಗಳನ್ನು ಹಾಕೋದು. ಆವಾಗ ನಿಮಗೆ 16/500 ಅಂತ ಬಂತು. ಅದರ ವ್ಯುತ್ಕ್ರಮ ಮಾಡಬೇಕು. ಆ ವ್ಯುತ್ಕ್ರಮ ಅಂದರೆ 31.25 ಬರುತ್ತೆ. ಅದು ಇಸ್ತ್ರಿ ಪೆಟ್ಟಿಗೆಯ ರೋಧ.
ಆಮೇಲೆ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದ್ದಾರೆ, V/R ಹಾಕೊಳ್ಳೋದು. ಆಗ 220 ಹಾಕ್ಕೊಂಡಾಗ 7.04 ಆಂಪಿಯರ್ ಅಂತ ಬರುತ್ತೆ. ಸರಿನಾ? ಕೊನೆಯ ಮೂರನೇ ಲೆಕ್ಕ ಏನು ಹೇಳ್ತದಂದರೆ, ಸಮಾನಾಂತರ ಜೋಡಣೆಯಲ್ಲಿ ರೋಧಗಳನ್ನು ಜೋಡಿಸೋದ್ರಿಂದ ಆಗುವ ಅನುಕೂಲಗಳೇನು ಅಂತ ಕೇಳಿದ್ದಾರೆ. ಸಮಾನ ಜೋಡಣೆಯಲ್ಲಿ ಏನಾಗುತ್ತೆ, ಮಂಡಲದಲ್ಲಿ ಯಾವುದೇ ಒಂದು ವಿದ್ಯುತ್ ಸಾಧನ ಉಪಕರಣಕ್ಕೆ ಏನೋ ತೊಂದರೆ ಬಂದರೆ ಅದನ್ನು ಮಾತ್ರ ರಿಪೇರಿ ಮಾಡ್ಬೋದಾಗುತ್ತೆ, ಬೇರೆ ಅದಕ್ಕೆ ತೊಂದರೆ ಬರೋದಿಲ್ಲ. ಸೊ ಇತರ ಉಪಕರಣಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಉಪಕರಣವನ್ನು ಸರಿ ಮಾಡ್ಬೋದು ಅಂತ ಒಂದನೇದು. ಎರಡನೇದಾಗಿ ವಿದ್ಯುತ್ತು ಎಲ್ಲದಕ್ಕೂ ಸಮಾನವಾಗಿ ಹಂಚಿ ಹೋಗೋದ್ರಿಂದ ನಮಗೆ ಅದರಿಂದ ಅನುಕೂಲಗಳಿರ್ತದೆ. ವಿದ್ಯುತ್ ವೇಸ್ಟ್ ಆಗೋದಿಲ್ಲ, ವಿದ್ಯುತ್ ಪ್ರವಾಹ ವೆಚ್ಚವಾಗೋದಿಲ್ಲ ಅಂತ. ಮೂರನೇದಾಗಿ ಕಡಿಮೆ ಖರ್ಚಿನಲ್ಲಿ ವಿದ್ಯುತ್ ಸಾಧನ ಉಂಟು ಮಾಡ್ಬೋದು ಅಂತ. ಸೊ ಈ ಥರ ಅನುಕೂಲಗಳನ್ನು ಹೇಳಿದ್ದೀನಿ, ಇನ್ನೊಮ್ಮೆ ನೆನಪು ಮಾಡಿದಷ್ಟೇ. ಕೊನೆಯ ಲೆಕ್ಕ ನೋಡೋಣ. ಏನಂದರೆ 3 ರೋಧಗಳಿದ್ದಾವಂತೆ, 2 ಓಮ್, 3 ಓಮ್, 4 ಓಮ್ ರೋಧ ಇರುವಂಥ 3 ರೋಧಗಳನ್ನು ಯಾವ ರೀತಿ ಜೋಡಿಸುವುದರಿಂದ 4 ಓಮ್ ಮತ್ತು 1 ಓಮ್ ರೋಧ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಈಗ ಇದು ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಎರಡನೇದು ಹೇಗೆ ಒಂದೇನು ಮಾಡ್ಕೊಳ್ಳೋಣ. ಇಲ್ಲಿ 4 ಓಮ್ ಬರಬೇಕಾದ್ರೆ ಹೇಗೆ ಅಂದರೆ, ಇದನ್ನು ಕೂಡಿಸಿದರೆ ನಿಮಗೆ 2, 3, 5, 4, 9 ಬರುತ್ತೆ. ಸೊ ಅದು ಸರಣಿ ಜೋಡಣೆ ಆಗೋದಿಲ್ಲ. ಸಮಾನದ ಜೋಡಣೆ ಮಾಡಿದರೂ ಕೂಡ ಅಷ್ಟು ಬರೋಲ್ಲ. ಸಮಾನ ಜೋಡಣೆ ಮಾಡಿ ಎಷ್ಟು ಬರುತ್ತೆ ನೋಡೋಣ. ಸೊ ಎರಡನೇದರಲ್ಲಿ 1/Rp = 1/R1 + 1/R2 + 1/R3 ಅಂತ ಟ್ರೈ ಮಾಡೋಣ. R1 ಅಂದರೆ 1/2, R2 ಅಂದರೆ 1/3, R3 1/4. ಇದಕ್ಕೆ ಲಾಸ ಬಂದು 12 ಆಗುತ್ತೆ. 2 R 12, 3 4 12, 4 3 12, 2 R 12, 3 4 12, 4 3 12, 4 3 7 3 13 ಬರುತ್ತೆ. ಸೊ 13/12 ಬರುತ್ತೆ. ಸೊ RP ಬೇಕಾದ್ರೆ ಏನಾಗುತ್ತೆ, RP ಅಂದರೆ 12/13 ಬರುತ್ತೆ ಸಮಾನ ಜೋಡಣೆ ಮಾಡಿದಾಗ. ಈಗ 4 ಓಮ್ ಬರಬೇಕಾದ್ರೆ ಏನು ಮಾಡಬೇಕು, ಒಂದನ್ನು ಸರಣಿಯಲ್ಲಿ ಜೋಡಿಸ್ಬೇಕು. R1 ಸರಣಿಯಲ್ಲಿ ಇಡಬೇಕು. R2 R3ಗಳನ್ನು ಸಮಾನ ಅಂತ ಜೋಡಿಸ್ಬೇಕು. ಅಂದರೆ ಹೇಗೆ ಅಂತ ಕೇಳ್ಬೋದು ನೋಡಿ. ಅಂದ್ರೇನು, RP = 2 ಓಮನ್ನು ಸರಣಿಯಲ್ಲಿ ಇಡಬೇಕು, ಪ್ಲಸ್ ಇದನ್ನು 1/3 + 1/4 ಅಂತ ಮಾಡ್ಕೋಬೇಕು. ಆಗ ಎಷ್ಟು ಬರುತ್ತೆ, 2 ಓಮ್ ಪ್ಲಸ್ ಇದು ಬೇರೆ 12 ಲಾಸ 4 + 3 ಬರುತ್ತೆ. ಸೊ 2 ಓಮ್ ಪ್ಲಸ್ 7/12 ಬರುತ್ತೆ ಅಲ್ವಾ. ಅದು ವ್ಯುತ್ಕ್ರಮ ಮಾಡಿದಾಗ 2 ಓಮ್ ಸಪ್ರೇಟಾಗಿರಲಿ, ಇದು R1. R2 ಅಂದರೆ ಎಷ್ಟು, 3 ಓಮ್ ಅಲ್ವಾ. R2 ಅಂದರೆ 3 ಓಮ್, R3 ಅಂದರೆ 4 ಓಮ್ ಅಲ್ವಾ. ಇವಾಗ ಮೊದಲು ಇದನ್ನು ಜೋಡಿಸ್ಕೊಳ್ಳೋಣ, 1/RP ಮಾಡೋಣ. ಆಗ 1/3 + 1/4 ಬರುತ್ತೆ. ಅದನ್ನು ಕೂಡಿಸಿದಾಗ ನಿಮಗೆ 12 ಲಾಸ ಬರುತ್ತೆ. ಆಗ 4 + 3 ಬರುತ್ತೆ, 7/12 ಬರುತ್ತೆ ಅಲ್ವಾ. ಆಗ RP ಎಷ್ಟು ಬರ್ತದೆ, 12/7 ಬರುತ್ತೆ. ಸರಿನಾ. ಇದೆಷ್ಟು ಬರುತ್ತೆ, 2 ಓಮ್ ಬರುತ್ತೆ. ಸೊ ಇದನ್ನು ಏನು ಮಾಡಬೇಕು ನಾವು, 4 ಓಮ್ ಬರಬೇಕಾದ್ರೆ ಸೊ ಜೋಡಿಸಿದೀಗ R1 + RP ಮಾಡಿದಾಗ
2 ಓಮ್ ಪ್ಲಸ್ 12/7 ಅಂತ ಬರುತ್ತೆ ಅಲ್ವಾ. ಅದನ್ನು ರಿವರ್ಸ್ ಮಾಡಿದಾಗ ಎಸ್ ಈ ಥರ ಮಾಡಿ ಟ್ರೈ ಮಾಡಿ ನೀವೇ, ಸರಿನಾ. ಈ ಥರ ಸೂತ್ರ ಹಾಕೊಂಡು ಟ್ರೈ ಮಾಡಿ, ಆವಾಗ ನಿಮಗೆ ಆ ಕ್ವಶನ್ ಇನ್ನೊಂದು ಸಲ ನೋಡ್ಕೊಳ್ಳಿ, ಕರೆಕ್ಟಾಗಿ ಟ್ರೈ ಮಾಡಿ, ನೀವೇ ಟ್ರೈ ಮಾಡಿ, ಓಕೆನಾ. ಎಸ್ ನೋಡಿ, ಕೊನೆಯ ಲೆಕ್ಕ ಅದರಲ್ಲಿ 3 ರೋಧಗಳು ಕೊಟ್ಟಿದ್ದಾರೆ. ಒಂದನೇದು 2 ಓಮ್ ಮತ್ತು 3 ಓಮ್ ಮತ್ತು 6 ಓಮ್ ಅಂತ. ಈ 3 ರೋಧಗಳನ್ನು ಯಾವ ರೀತಿ ಜೋಡಿಸಿದಾಗ 4 ಓಮ್ ಬರುತ್ತೆ ಅಂತ ಒಂದು, ಇನ್ನೊಂದು 1 ಓಮ್ ಬರುತ್ತೆ ಅಂತ ಕೇಳಿದ್ದಾರೆ. ಹೌದಾ, ನೋಡ್ತಾ ಇದ್ದಿರ್ತಾನೆ ಪೇಜ್ ನಂಬರ್ 137 ಹೇಳ್ತಾ ಇರೋದು. ಅಲ್ಲಿ 4 ಓಮ್ ಬರಬೇಕಾದ್ರೆ ಏನು ಮಾಡಬೇಕು ಅಂತ ನೋಡಬೇಕು. ಇವಾಗ 2, 3, 5, 4, 5, 6 ಕೂಡಿಸಿದ್ರೆ 11 ಬರುತ್ತೆ, ಜಾಸ್ತಿ ಆಯಿತು. ನಾವು ಬೇಕಾದಷ್ಟು 4 ಅಂದೇನು, ಇಲ್ಲಿ ಒಂದನೇದನ್ನು ಸರಣಿಯಲ್ಲಿ ಜೋಡಿಸ್ಬೇಕು. ಸೊ ಮೊದಲು 2 R2 ಮತ್ತು R3ನ ಸಮಾಂತರ ಜೋಡಿಸ್ಕೊಳ್ಳೋಣ. ಅದನ್ನು 1/RP ಅಂತ ಕರಿತೇನೆ. 1/R2 ಪ್ಲಸ್ 1/R3 ಅಂತ ಮಾಡೋಣ. 1/R2 ಅಂದರೆ ಎಷ್ಟೋದು 3 ಪ್ಲಸ್ 1/6 ಅಂದರೆ ಬರುತ್ತೆ. ಆವಾಗ ಲಾಸ ಎಷ್ಟಾಗುತ್ತೆ 6, 3 2 6, 6 6. ಸೊ 3/6 ಅಂತ ಬರ್ತದೆ, ಅಂದರೆ 1/2 ಆಗುತ್ತೆ. ಆವಾಗ ಏನಾಯಿತು, RP = ಅದರ ವ್ಯುತ್ಕ್ರಮ 2/1 ಅಂದರೆ 2 ಓಮ್ ಆಗುತ್ತೆ. ಸೊ 2 ಓಮು ಈ R2 ಮತ್ತು R3 ಸಮಾನ ರೋಧ. ಇನ್ನೊಂದು R1 ಅವರೇ ಕೊಟ್ಟಿದ್ದಾರೆ. ಸೊ ಆದ್ದರಿಂದ R1 = 2 ಓಮ್ ಮತ್ತು R2 ಪ್ಲಸ್ R3 = 2 ಓಮ್. ಸೊ 3 ಕೂಡಿಸಿದಾಗ R1 ಪ್ಲಸ್ R2 ಪ್ಲಸ್ R3 = 2 ಪ್ಲಸ್ 2 = 4 ಓಮ್. ಅಂದೇನರ್ಥ, R1 R2 R3ಯನ್ನು ಸಮಾನಾಂತರವಾಗಿಡಬೇಕು, R1ನ ಸರಣಿಯಲ್ಲಿಡಬೇಕು. R1 ಸರಣಿಯಲ್ಲಿಡಬೇಕು, R2 R3ಯನ್ನು ಸಮಾನಾಂತರವಾಗಿಡಬೇಕು. ಆವಾಗ ನಿಮಗೆ 4 ಓಮ್ ಬರುತ್ತೆ. ಇನ್ನು 1 ಓಮ್ ಬರಬೇಕಾದ್ರೆ ಏನು ಮಾಡಬೇಕು, ಇದರ ವ್ಯುತ್ಕ್ರಮ ಮಾಡಬೇಕು. 1/2 1/3 1/6. ಅದರ ಲಾಸ ಬಂದು 6, 2 3 6, 3 2 6, 6 1 6. ಸೊ ನಿಮಗೆ 3 5 1 6, 6/6 ಅಂದರೆ 1 ಓಮ್ ಬರುತ್ತೆ. ಸೊ 1 ಓಮ್ ಬರಬೇಕಾದ್ರೆ 3 ರೋಧಗಳನ್ನು ಆನ್ಸರ್ ಬರೀಬೇಕು. ಸಮಾನಾಂತರವಾಗಿ ಜೋಡಿಸಿದಾಗ ನಿವ್ವಳ ರೋಧವು 1 ಓಮ್ ಆಗಿರುತ್ತದೆ. ಸರಿನಾ, ಇದು ಉತ್ತರ. ಇಲ್ಲಿ ಏನು ಬರಬೇಕು ಉತ್ತರ, R1 ಸರಣಿಯಲ್ಲಿಯೂ R2 R3 ಸಮಾನಾಂತರವಾಗಿಯೂ ಜೋಡಿಸಿದಾಗ ನಿವ್ವಳ ರೋಧವು 4 ಓಮ್ ಬರುತ್ತದೆ ಅಂತ ಬರೀಬೇಕಾಗುತ್ತೆ. ಸರಿನಾ, ಇದಿಷ್ಟು ಹೋಮ್ವರ್ಕು. ಇವಾಗ ಭಾಳ ಮುಖ್ಯವಾದ ವಿಷಯ ಏನಂದರೆ ವಿದ್ಯುತ್ ಶಕ್ತಿಯ ಉಷ್ಣೋತ್ಪತ್ತಿ ಪರಿಣಾಮ. ಈಗ ಮನೆ ಕೆಲಸ ಆದಮೇಲೆ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಬಗ್ಗೆ ನೋಡೋಣ. ವಿದ್ಯುತ್ ಪ್ರವಾಹದ ಬಗ್ಗೆ ನಾವು ಹಿಂದಿನ ತರಗತಿ ನೋಡಿದ್ದೀವಿ. ವಿದ್ಯುತ್ತು ಅಂದರೆ ಇಲೆಕ್ಟ್ರಾನ್ಗಳು ಒಂದು ಬಿಂದುವಿನ ಇನ್ನೊಂದು ಬಿಂದುವಿಗೆ ಚಲಿಸುವಾಗ ಅದು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಇಲೆಕ್ಟ್ರಾನ್ಗಳ ಚಲನೆ ಅಂತ ಅರ್ಥ. ಆ ಚಲನೆ ಬೇಕಾದ್ರೆ ಅದಕ್ಕೆ ಶಕ್ತಿ ಬೇಕಾಗತ್ತೆ. ಆ ಶಕ್ತಿ ಎಲ್ಲಿಂದ ಬರುತ್ತೆ, ಹೊರಗಿನ ಆಕಾರದಿಂದ ಬರಬೇಕು.
ಅಂದರೆ ಶುಷ್ಕ ಕೋಶ ಅಂತ ತಿಳ್ಕೊಂಡ್ರೆ, ಶುಷ್ಕ ಕೋಶದಿಂದ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ. ಹಲವಾರು ರೀತಿ ಪ್ರವಾಹ ಉಂಟಾಗುತ್ತೆ. ಉದಾಹರಣೆಗೆ ಈಗ ಶುಷ್ಕ ಕೋಶ ಡ್ರೈ ಸೆಲ್ ಅಂತಾರೆ. ಅದರಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಅಂತ ಇರುತ್ತೆ. ಅದರಲ್ಲಿ ರಾಸಾಯನಿಕ ಕ್ರಿಯೆ ಉಂಟಾಗುತ್ತೆ. ರಾಸಾಯನಿಕ ಕ್ರಿಯೆಯಿಂದ ವಿದ್ಯುತ್ ಉಂಟಾಗುತ್ತೆ. ಹಾಗೆ ಇನ್ನೊಂದು ವಿಧಾನ ಪಡೆಯುವಂಥದ್ದು ಪರಮಾಣು ಶಕ್ತಿ ಅಂತಾರೆ. ಅಟಾಮಿಕ್ ಪವರ್, ನ್ಯೂಕ್ಲಿಯರ್ ಪವರ್, ಅದರಿಂದ ಕೂಡ ವಿದ್ಯುತ್ ಶಕ್ತಿಯನ್ನು ಪಡೆಯಬಹುದು ಅಲ್ವಾ. ಇನ್ಯಾಕೆ ಪಡಿಬೋದು? ಜಲಶಕ್ತಿ ಅಂತಾರೆ. ವಿದ್ಯುತ್ ಪ್ರವಾಹವನ್ನು ಜಲಶಕ್ತಿಯಿಂದ ಕೂಡ ಪಡೀಬೋದು. ಅದಕ್ಕೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂತ ಕರೀತಾರೆ. ನೀನು ಕೇಳಿರ್ಬೋದು, ಶರಾವತಿ ಅಂತ ಇದೆ, ಜೋಗ ಜಲಪಾತ. ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಶರಾವತಿ ಹೋಗಿದ್ದಾಗ, ಆ ಶರಾವತಿ ಜೋಗಿ ಹೋಗಿದ್ದಾಗ ಆ ಶರಾವತಿ ನದಿ ಮೇಲಿಂದ ಕೆಳಗೆ ಬೀಳುವುದನ್ನು ನೋಡಿದರು. ವಾಟ್ ಎ ಕೊಲೋಸಲ್ ವೇಸ್ಟ್ ಆಫ್ ಎನರ್ಜಿ ಅಂದರು. ಎಂಥ ಒಂದು ಶಕ್ತಿಯ ಅಪವ್ಯಯ ಆಗ್ತಾ ಇದೆ ಅಂತಂದರು. ಸುಮಾರು 900 ಅಡಿಗಿಂತ ಹೆಚ್ಚು ಎತ್ತರದಿಂದ ಬೀಳ್ತಾ ಇದೆ ನೀರು. ಆ ನೀರನ್ನು ಹೇಗಾದರೂ ಮಾಡಿ ಒಳ್ಳೆ ರೀತಿ ಉಪಯೋಗಿಸಬೇಕು ಅಂತ ಅಂದ್ಕೊಂಡು ಇವತ್ತಿನ ಏನು ನಾವು ಲಿಂಗನಮಕ್ಕಿ ಡ್ಯಾಮ್ ನೋಡ್ತೀವಿ, ಅದು ವಿಶ್ವೇಶ್ವರಯ್ಯನವರು, ಭಾರತ ರತ್ನ ವಿಶ್ವೇಶ್ವರಯ್ಯನವರು, ಮುದ್ದಿನಹಳ್ಳಿಯವರು ಅವರು ಮಾಡಿದಂಥ ಒಂದು ದೊಡ್ಡ ಅಸಾಮಾನ್ಯವಾಗಿರ್ತಕ್ಕಂಥ ಒಂದು ಸಾಧನೆ ಅದು. ಅದರಲ್ಲಿ ಆ ವಿದ್ಯುತ್ತನ್ನು ಹೇಗೆ ಪಡಿಬೋದು ಅಂತ ತೋರಿಸ್ಕೊಟ್ರು. ಜನರೇಟರ್ ಮುಖಾಂತರ ಆ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡ್ಬೋದು ಅಂತ ಹೇಳಿದರು. ಇನ್ನು ಇದಲ್ಲದೆ ಇನ್ನೂ ಕೂಡ ಕೆಲವು ವಿಧಾನಗಳಿದ್ದಾವೆ. ಉದಾಹರಣೆಗೆ ಜನರೇಟರ್ ಅಂತ ಹೇಳ್ತಾರೆ, ಅಥವಾ ನಿಮ್ಮ ಭಾಷೆ ಹೇಳೋದಾದರೆ ಡೈನಮೋ ಅಂತ. ಡೈನಮೋದಿಂದ ಕೂಡ ವಿದ್ಯುತ್ ಪ್ರವಾಹ ಮಾಡ್ಬೋದು. ಸೊ ಈ ಥರ ಹಲವಾರು ವಿಧಾನಗಳಿಂದ ನಾವು ವಿದ್ಯುತ್ ಪ್ರವಾಹವನ್ನು ಪಡೆಯಬಹುದಾಗುತ್ತೆ. ಈ ವಿದ್ಯುತ್ ಪ್ರವಾಹವನ್ನು ನಾವು ಬೇರೆ ಬೇರೆ ಕಾರಣಕ್ಕೆ ಉಪಯೋಗಿಸ್ಕೋಬೋದು, ಅಥವಾ ಅದರ ಪರಿಣಾಮಗಳು ಅನೇಕ ಇದ್ದಾವೆ. ಮುಖ್ಯವಾಗಿ 3 ಪರಿಣಾಮಗಳು ನಾವು ನೋಡ್ಬೋದು. ಒಂದನೇ ಪರಿಣಾಮ ಬಂದು ಉಷ್ಣ ಶಕ್ತಿ ಪರಿಣಾಮ ಅಥವಾ ಉಷ್ಣ ಪರಿಣಾಮ ಅಂತ ಹೇಳ್ತಾರೆ. ಸೊ ವಿದ್ಯುತ್ ಪ್ರವಾಹವನ್ನು ಪಡೆದ ನಂತರ ಯಾವ ರೀತಿ ಉಪಯೋಗಿಸ್ಬೋದು ಅಂತ. ಒಂದನೇದಾಗಿ ಉಷ್ಣ ರೀತಿ ಪಡಿಬೋದು. ಇನ್ನೊಂದು ಹೇಗೆ ಪಡಿಬೋದು? ಇನ್ನೊಂದು ಬಹಳ ಮುಖ್ಯವಾದಂಥ ವಿದ್ಯುತ್ ಪ್ರವಾಹದ ಉಪಯೋಗ ಅಂದರೆ ಅದರ ಕಾಂತೀಯ ಪರಿಣಾಮ ಅಂತ. ಅದನ್ನು ನೆಕ್ಸ್ಟ್ ಪಾಠದಲ್ಲಿ ನಾವು ನೋಡುವಂತೆ ಕಾಂತೀಯ ಪರಿಣಾಮ ನೋಡ್ಬೋದು. ಇಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಪರಿಣಾಮ ನೋಡುವಂಥದ್ದು ರಾಸಾಯನಿಕ ಪರಿಣಾಮ ಅಂತಾರೆ. ರಾಸಾಯನಿಕ ಪರಿಣಾಮ. ಸೊ ವಿದ್ಯುತ್ ಪ್ರವಾಹಕ್ಕೆ 3 ಪರಿಣಾಮಗಳು. ಒಂದನೇದು ಉಷ್ಣ ಪರಿಣಾಮ. ಅಂದರೆ ಅರ್ಥ ಏನು? ವಿದ್ಯುತ್ ಪ್ರವಾಹದಿಂದ ಉಷ್ಣವನ್ನು ಪಡೆಯುವಂಥದ್ದು ಅಂತ. ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವಂಥದ್ದು. ಆಮೇಲೆ ಉಷ್ಣ ಮಾಡಿದಾಗ ಬೆಳಕು ಕೂಡ ಬರುತ್ತೆ. ಎರಡನೇದು ಕಾಂತೀಯ ಪರಿಣಾಮ ಅಂತ, ಅದರ ಬಗ್ಗೆ ಮುಂದಿನ ಪಾಠದಲ್ಲಿ ನೋಡೋಣಂತೆ. ಡೈನಮೋ, ಮೋಟಾರ್ ಎಲ್ಲ ಬರ್ತವೆ. ಮೂರನೇದು ರಾಸಾಯನಿಕ ಪರಿಣಾಮ, ಅದನ್ನೇ ವೋಲ್ಟಾಮೀಟರ್ ಅಂತ ಕರೀತಾರೆ. ಅದರ ಬಗ್ಗೆ ಕೂಡ ನಾವು ಮುಂದೆ ಕಲಿಲಿಕ್ಕಿದ್ದೀವಿ. ಇವಾಗ ಅದರ ಮುಖ್ಯವಾದ ಒಂದು ಪರಿಣಾಮ ಅಂದರೆ ಉಷ್ಣ ಪರಿಣಾಮ ಅಂತ. ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. ಇಲ್ಲಿ ಏನಂದರೆ, ಯಾವುದೇ ಒಂದು ತಂತಿಯ ಮೂಲಕ ವಿದ್ಯುತ್ ಹರಿದಾಗ ಆ ವಿದ್ಯುತ್ ಶಕ್ತಿ ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ನೋಡಿ, ಬೇಸಿಗೆ ಕಾಲ ಅಂದಾಗ ಫ್ಯಾನು ಬೇಕೇ ಬೇಕು, ಅಥವಾ ಕೂಲರ್ ಅಂತ ಹೇಳ್ತಾರೆ. ನೈಸರ್ಗಿಕವಾದ ಗಾಳಿ ಎಷ್ಟೇ ಇದ್ದರೂ ಕೂಡ ಸ್ವಲ್ಪ ನಮಗೆ ಫ್ಯಾನ್ ಅಂತ ಬೇಕಾಗುತ್ತೆ. ನೀವಲ್ಲಿ ನೋಡಿರ್ತೀರ ಫ್ಯಾನು, ಅದರಲ್ಲಿ 3 ಬ್ಲೇಡ್ಗಳಿರ್ತವೆ. ಆ 3 ಬ್ಲೇಡ್ಗಳು ನಾವು ಸ್ವಿಚ್ ಆನ್ ಮಾಡಿದ ತಕ್ಷಣ ಅದು ತಿರ್ಗಕ್ಕೆ ಶುರು ಆಗುತ್ತೆ. ತಿರುಗಿದಾಗ ನಮಗೆ ಒಂದು ರೀತಿ ಕೂಲ್ ಆದಾಗ ಅನಿಸುತ್ತೆ. ಯಾಕಾಗುತ್ತೆ? ಅದು ಗಾಳಿಯನ್ನು ಸುತ್ತಿಸುತ್ತೆ. ಇದರಿಂದ ಫ್ಯಾನ್ ಏನಾಗುತ್ತೆ, ಸ್ವಲ್ಪ ಬಿಸಿಯಾಗ್ತಾ ಬರುತ್ತೆ. ಅಂದರೆ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಫ್ಯಾನ್ ತಿರುಗುವಾಗ. ಇನ್ನೊಂದು ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಸೊ ಈ ಥರ ಶಕ್ತಿ ಇನ್ನೊಂದು ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ.
ಹಾಗೆ ಆ ಶಕ್ತಿ ಉಪಯೋಗ ಆಗುತ್ತೆ ಅಂತ. ಇನ್ನು ಕೆಲವು ಸಾಧನಗಳಿದ್ದಾವೆ ಈ ಉಷ್ಣಶಕ್ತಿ ಉಪಯೋಗಿಸತಕ್ಕಂಥ ಸಾಧನಗಳು. ನೋಡಿ, ಇದು ಬಲ್ಬ್ ಅಂತ ಕರೀತಾರೆ. ಈ ಬಲ್ಬ್ ಅಂದರೆ ಇವಾಗ ಈ ಥರ ಬಲ್ಬ್ ಬಂದಿದೆ. ಇದು ಆ್ಯಕ್ಚುಲಿ LED ಬಲ್ಬ್ ಅಂತ ಕರೀತಾರೆ. ಮೊದಲೆಲ್ಲ ಫಿಲಮೆಂಟ್ ಬಲ್ಬ್ ಅಂತ ಇರ್ತಾಯಿತ್ತು. ಆ ಫಿಲಮೆಂಟ್ ಬಲ್ಬಲ್ಲಿ ಒಳಗಡೆ ಒಂದು ತಂತಿ ಇರ್ತಾಯಿತ್ತು, ಅದಕ್ಕೆ ಟಂಗ್ಸ್ಟನ್ ತಂತಿ ಅಂತ ಹೇಳ್ತಾರೆ. ಇದು ಒಂದು ಉಷ್ಣ ಪರಿಣಾಮಕ್ಕೆ ಒಂದು ಉತ್ತಮವಾದ ಸಾಧನ. ಟಂಗ್ಸ್ಟನ್ನನ್ನು ಉಪಯೋಗಿಸ್ತಾರೆ ಅಲ್ಲಿ. ಇನ್ನೊಂದು ಎಲೆಕ್ಟ್ರಿಕ್ ಫ್ಯೂಸ್ ಅಂತ ನಿಮ್ಮೆಲ್ಲರ ಮನೆಯಲ್ಲೂ ಕೂಡ ಇರುತ್ತೆ. ಎಲೆಕ್ಟ್ರಿಕ್ ಫ್ಯೂಸ್ ಅಂತ ಹೇಳ್ತಾರೆ. ಈ ಫ್ಯೂಸ್ನ ಹೊರಭಾಗ ಇದೆಯಲ್ಲ, ಇದು ಅವಾಹಕ ಮಾಡಲ್ಪಟ್ಟಿರ್ತದೆ. ಮುಖ್ಯವಾಗಿ ಪೋರ್ಸಲಿನ್ ಅಂತ ಹೇಳ್ತಾರೆ. ಪೋರ್ಸಲಿನ್ ಅಂದರೆ ಈ ಒಂದು ಜೇಡಿ ಮಣ್ಣು, ಇದರಿಂದ ಮಾಡಿರ್ತಾರೆ. ಇದು ಅವಾಹಕ ವಸ್ತು, ಯಾವುದೇ ಕಾರಣಕ್ಕೆ ನಮಗೆ ಶಾಕ್ ಹೊಡಿಬಾರ್ದು ಅಂತ ಹೇಳಿಬಿಟ್ಟು. ಈ ಥರ ಟರ್ಮಿನಲ್ಸ್ ಇರ್ತದೆ ಮತ್ತು ಈ ಥರ ಫ್ಯೂಸ್ ತಂತಿ ಅಂತ ಇರುತ್ತೆ. ಇದು ಸಾಮಾನ್ಯ ತೆಳ್ಳಗಿರುತ್ತೆ ಮತ್ತು ಇದು ಕರಗು ಬಿಂದು ತುಂಬ ಕಡಿಮೆ ಇರಬೇಕು. ಕರಗು ಬಿಂದು ಕಮ್ಮಿ ಇರತಕ್ಕಂಥ ವಸ್ತು ಅಂದರೆ ಮುಖ್ಯವಾಗಿ ಹೇಳೋದಾದರೆ ಈ ಸೀಸಾ ಮತ್ತು ತವರಿಂದ ಮಾಡಿರ್ತಾರೆ ಅದನ್ನ, ಫ್ಯೂಸ್ ವೈರನ್ನು. ಆ ಫ್ಯೂಸ್ ವೈರನ್ನು ಇದಕ್ಕೆ ನಾವು ಈ ಥರ ಸಿಕ್ಸೋದು ಕಲಿತ್ಕೊಳ್ಬೇಕು. ಯಾಕೆ ಮನೆಯಲ್ಲಿ ಆಗಾಗ ಫ್ಯೂಸ್ ಹೋಗ್ತಾ ಇರತ್ತೆ. ಆ ಹೋಗ್ತಾ ಇರುವಾಗ ಈ ಥರ ಅದನ್ನು ಸುತ್ತಬೇಕಾಗತ್ತೆ. ಆವಾಗ ಅದು ಟೈಟಾಗಿ ಕೂರುತ್ತೆ. ಆದರೆ ಒಂದು ತಪ್ಪು ಮಾಡ್ತಾರೆ ಹಳ್ಳಿಗಳಲ್ಲಿ. ಏನು ಮಾಡ್ತಾರೆ ಅಂದರೆ, ಹಳ್ಳಿಯಲ್ಲಿ ಆ ಫ್ಯೂಸ್ ವೈರ್ ಸಿಗದೇ ಇದ್ದಾಗ ಏನು ಮಾಡ್ತಾರೆ, ದಪ್ಪನೆ ವೈರನ್ನು ಹಾಕ್ಬಿಡ್ತಾರೆ. ಯಾಕೆ ಆದಾಗ ಹೋಗ್ತಿರುತ್ತಲ್ಲ ಅಂಥೇಳಿ ದಪ್ಪನ ವೈರ್ ಹಾಕ್ತಾರೆ. ಆ ದಪ್ಪನೆ ವೈರ್ ಮಾತ್ರ ಯಾವುದೇ ಕಾರಣಕ್ಕೆ ಹಾಕಬಾರ್ದು. ಅದು ಎಷ್ಟು ತೆಳ್ಳಗಿರುತ್ತೆ ಅಷ್ಟು ಒಳ್ಳೆಯದು. ಫ್ಯೂಸ್ ವೈರ್ ಇದೆಯಲ್ಲ, ಲೆಡ್ ಆ್ಯಂಡ್ ಟಿನ್ನಿಂದ ಮಾಡುವಂಥದ್ದು, ಅದು ಕರಗು ಬಿಂದು ಕಡಿಮೆ, ರೋಧ ಜಾಸ್ತಿ ಇರುತ್ತೆ. ಸೊ ವಿದ್ಯುತ್ ಪ್ರವಾಹ ಹೆಚ್ಚಾದಾಗ ಏನಾಗುತ್ತೆ, ಅದು ಕಟ್ ಆಗುತ್ತೆ. ಆವಾಗ ಸಾಧನಗಳಿಗೆ ಏನು ತೊಂದರೆ ಬರೋಲ್ಲ. ಅದೇ ಫ್ಯೂಸ್ನ ಕಾರ್ಯ. ಸೊ ಇದು ಒಂದು ಉಷ್ಣ ಪರಿಣಾಮದ ಉದಾಹರಣೆ. ಇನ್ನೊಂದು, ಇದು ಸೋಲ್ಡರ್ ಮೆಟಲ್ ಅಂತ ಕರೀತಾರೆ. ನೀವು ಕೇಳಿಬೋದು ನಿಮ್ಮ ಭಾಷೆಯಲ್ಲಿ ಸಾಲ್ಡರ್ ಅಂತ ಹೇಳ್ತಾರೆ. ಈ ಸೋಲ್ಡರ್ ಮೆಟಲಲ್ಲಿ ಕೂಡ ಒಂದು ಮಿಶ್ರಲೋಹ ಇರುತ್ತೆ. ಮಿಶ್ರಲೋಹ ನೋಡಿ, ಈ ಥರ ತಂತಿ ಇರುತ್ತೆ. ಇದನ್ನು ಯಾವ ಭಾಗಕ್ಕೆ ನಾವು ಸೋಲ್ಡರ್ ಮಾಡಬೇಕೋ ಅಲ್ಲಿಗೆ ಇದನ್ನು ಇಟ್ಟು ಒಂದು ಇದನ್ನು ಹೀಟರ್ ಥರ ಒಂದು ಇದು ಬರುತ್ತೆ. ಅದನ್ನು ಇಟ್ಟಾಗ ಅದು ಕರಗುತ್ತೆ. ಕರಗಿಬಿಟ್ಟು ಅಲ್ಲಿ ಬೇಕು ಅಲ್ಲಿ ಸರ್ಕ್ಯೂಟನ್ನು ಸೋಲ್ಡರ್ ಮಾಡೋದಾಗುತ್ತೆ. ಬೆಸುಗೆ ಲೋಹ ಅಂತಾರೆ ಕನ್ನಡದಲ್ಲಿ. ಅದರ ಬಗ್ಗೆ ಕೂಡ ನೀವು ಮುಂದೆ ಕಲೀಲಿಕ್ಕಿದ್ದೀರಾ. ಇದು ನಿಮಗೆಲ್ಲರಿಗೂ ಪರಿಚಯ ಇದ್ದೇ ಇದೆ. ಇಸ್ತ್ರಿ ಪೆಟ್ಟಿಗೆ ಅಂತಾರೆ. ಈ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಈ ಥರ ಒಂದು ಕೇಬಲ್ ಅಂತ ಕರೀತಾರೆ. ಆ ಕೇಬಲ್ ವೈರು ಮತ್ತು 3 ಪಿನ್ ಪ್ಲಗ್ ಇರುತ್ತೆ. ಈ 3 ಪಿನ್ ಪ್ಲಗ್ಗನ್ನು ನಮ್ಮ ಒಂದು ಸಾಕೆಟಲ್ಲಿ ಹಾಕಿದಾಗ ಕರೆಂಟ್ ಬರುತ್ತೆ. ಕರೆಂಟ್ ಬಂದದ್ದು ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಒಂದು ಲೈಟ್ ಬರುತ್ತೆ. ಇದು ನಿಮಗೆ ಚೆನ್ನಾಗಿ ಅನುಭವ ಇರುತ್ತೆ. ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಇದು ನಿಮಗೆ ಮನೆಯಲ್ಲಿ ಉಪಯೋಗಿಸುವಾಗ ಅದು ಯಾವ ಥರ ಕೆಲಸ ಮಾಡುತ್ತೆ ಎಂದು ನೀವು ತಿಳ್ಕೊಂಡಿರಬೇಕಾಗತ್ತೆ. ಸೊ ಇಲ್ಲಿ ವಿದ್ಯುತ್ತನ್ನು ನಾವು ಸಾಕೆಟಿಗೆ ಸೇರಿಸಿದಾಗ ವಿದ್ಯುತ್ ಇದು ಹರಿಯುತ್ತೆ. ಇದ್ರ ಮೂಲಕ ಹರಿಯುತ್ತೆ. ಈ ಕೇಬಲ್ ಮೂಲಕ ಹರಿದು ಈ ಎಲೆಕ್ಟ್ರಿಕ್ ಇದಕ್ಕೆ ಬರುತ್ತೆ, ಇಸ್ತ್ರಿ ಪೆಟ್ಟಿಗೆ ಬರುತ್ತೆ. ಇದರೊಳಗೆ ಒಂದು ರೆಗ್ಯುಲೇಟರ್ ಅಂತ ಇರುತ್ತೆ. ರೆಗ್ಯುಲೇಟರ್ನಿಂದ ನಮಗೆ ಬೇರೆ ಬೇರೆ ರೀತಿಯ ಬಟ್ಟೆಗಳಿಗೆ ಸರಿಯಾಗಿ ಅದನ್ನು ಉಷ್ಣವನ್ನು ಪಡೆಯುವುದಾಗುತ್ತೆ. ಸೊ ಇಲ್ಲಿ ವಿದ್ಯುತ್ ಶಕ್ತಿಯು ಶಾಖ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಹೇಗಾಗುತ್ತೆ ಅಂದರೆ, ಒಳಗಡೆ ಒಂದು ತೆಳ್ಳಗಿನ ಆಸ್ಬೆಸ್ಟಾಸ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಅಬ್ರಕ ಅಂತಾರೆ. ಆ ಥರ ಒಂದು ತೆಳ್ಳಗಿನ ಒಂದು ಫಿಲಮೆಂಟ್ ಇರುತ್ತೆ. ಅದರ ಮಧ್ಯೆಯಲ್ಲಿ ವಾಹಕ ತಂತಿ ಇರುತ್ತೆ. ಸೊ ಕರೆಂಟ್ ಬಂದ ತಕ್ಷಣ ಆ ತಂತಿ ಬಿಸಿ ಆಗುತ್ತೆ. ಅದರಿಂದಾಗಿ ಇದಾಗುತ್ತೆ. ಸುಮಾರು 1000 ವ್ಯಾಟ್ ಬರುತ್ತೆ ಕರೆಂಟು. ಅದಕ್ಕೆ ಇಸ್ತ್ರಿ ಮಾಡುವಾಗ ನೀವು ಬಟ್ಟೆಯನ್ನು ಹುಷಾರಾಗಿ ಮಾಡಬೇಕಾಗುತ್ತೆ. ಎಲ್ಲಿಯಾದರೂ ಸ್ವಲ್ಪ ಲೂಸ್ ಬಂದು ಏನಾದರೂ ಕೇಬಲ್ ಕಟ್ಟಾಗಿ ಏನಾಗಿದ್ದರೆ ತಕ್ಷಣ ಶಾಕ್ ಹೊಡಿತದೆ. 1000 ವ್ಯಾಟ್ ಇರ್ತದೆ ಶಕ್ತಿ. ಅದರ ಬಗ್ಗೆ ನಾಳೆ ಇನ್ನು ಕೂಡ ವಿವರಣೆ ತಿಳ್ಕೊಳ್ಳೋಣ ಅಂತೆ. ಸೊ ಅದರಿಂದ ಇದು ಕೂಡ ಒಂದು ಉಷ್ಣ ಪರಿಣಾಮದ ಒಂದು ಸಾಧನ. ಇನ್ನೊಂದು ಉಷ್ಣೋತ್ಪತ್ತಿಯ ಒಂದು ಸಾಧನ ಅಂದರೆ ವಾಟರ್ ಹೀಟರ್. ಇದರ ಪರಿಚಯ ನಿಮಗೆಲ್ಲ ಇದ್ದೇ ಇರುತ್ತೆ. ಬಿಸಿನೀರನ್ನು ಕುಡಿಯುವಂಥ ಅಭ್ಯಾಸ ಭಾಳ ಒಳ್ಳೆಯದು. ಸೊ ಅದಕ್ಕೆ ಬಿಸಿನೀರು ಮಾಡ್ಕೋಬೇಕಾದ್ರೆ ಈ ಥರ ಹೀಟರ್ ಮಾಡ್ತಾರೆ. ಇದು ಪ್ಲಾಸ್ಟಿಕ್ಕಿನ ಒಂದು ಇದಿರುತ್ತೆ. ಯಾಕೆಂದರೆ ಇದು ಉಷ್ಣ ಅವಾಹಕ, ಬ್ಯಾಡ್ ಕಂಡಕ್ಟರ್. ಇಲ್ಲಿ ಒಂದು ಸ್ವಿಚ್ ಅಂತ ಇರುತ್ತೆ. ಇದನ್ನು ಹಾಕಿದಾಗ ಅದು ಆಫ್ ಆ್ಯಂಡ್ ಆನ್ ಆಗುತ್ತೆ. ಆಮೇಲೆ ಇಲ್ಲಿ ಇದರೊಳಗಡೆ ಒಂದು ಮೆಟಾಲಿಕ್ ಅಂದರೆ ಲೋಹದ ಒಂದು ತಂತಿ ಇರುತ್ತೆ. ಅದನ್ನು
ಜೋಡಿಸಿರ್ತಾರೆ. ಒಂದು ಹೀಟರ್ನೊಳಗಡೆ ನೈಕ್ರೋಮ್ನಂತಹ ಮಿಶ್ರಲೋಹದಿಂದ ಮಾಡಿದ ಒಂದು ಇದಿರುತ್ತೆ, ರಾಡ್ಸ್ ಇರುತ್ತೆ. ಅದನ್ನು ಸುರುಳಿ ಆಕಾರ ಸುತ್ತಿದ್ದಾರೆ ನೋಡಿ. ಯಾಕೆ ಸುರುಳಿ ಆಕಾರ ಮಾಡಿರ್ತಾರೆ ಅಂದರೆ, ನಾವು ಕಳೆದ ಕ್ಲಾಸಲ್ಲಿ ನೋಡಿದ್ದೀವಿ ಏನಂದರೆ, ರೋಧ ಹೆಚ್ಚಾದಷ್ಟು ಉಷ್ಣತೆ ಹೆಚ್ಚಾಗುತ್ತೆ, ಸೊ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತೆ. ಸೊ ಅದಕ್ಕೆ ರೋಧ ಹೆಚ್ಚಾಗಲಿಕ್ಕೋಸ್ಕರ ಅದನ್ನೇನು ಮಾಡ್ತಾರೆ, ಸುರುಳಿ ಆಕಾರ ಸುತ್ತಿರ್ತಾರೆ, ಅದರ ಉದ್ದ ಹೆಚ್ಚು ಮಾಡ್ತಾರೆ. ಸೊ ರೋಧವು ಉದ್ದವನ್ನು ಅವಲಂಬಿಸ್ಕೊಂಡಿದೆ. ಸೊ ಉದ್ದ ಹೆಚ್ಚಾದಷ್ಟು ರೋಧ ಹೆಚ್ಚಾಗುತ್ತೆ, ಅದಕ್ಕೋಸ್ಕರ ಆ ರೋಧದಿಂದ ಉಷ್ಣ ಹೆಚ್ಚಾಗುತ್ತೆ, ಅದಕ್ಕೋಸ್ಕರ ಇದನ್ನು ಉಪಯೋಗಿಸ್ತಾರೆ. ಇದನ್ನು ವಾಟರ್ ಹೀಟರ್ ಅಂತ ಕರೀತಾರೆ. ಬೇರೆ ಬೇರೆ ಕೆಪ್ಯಾಸಿಟಿ ಹೀಟರ್ಗಳಿದ್ದಾವೆ. ಇದು ಒಂದು 1.7 ಲೀಟ್ರದ್ದು. ಅದನ್ನು ತಣ್ಣೀರಿನ ಬಿಸಿನೀರು ಮಾಡಿ ಅದನ್ನು ಉಪಯೋಗಿಸ್ಬೋದಾಗುತ್ತೆ. ಸೊ ಇದು ಒಂದು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮಕ್ಕೆ ಒಂದು ಉದಾಹರಣೆ. ಇದೇ ಥರ ಬೇರೆ ಬೇರೆ ರೀತಿಯ ವಸ್ತುಗಳಿದ್ದಾವೆ. ವಿದ್ಯುತ್ ಒಲೆ ಅಂತ ಬರುತ್ತೆ, ಅದರಲ್ಲಿ ಒಂದು ಕಾಯಿಲ್ ಇರುತ್ತೆ. ಆ ಕಾಯಿಲನ್ನು ಸುರುಳಿ ಆಕಾರ ಅದು ಕೂಡ ಸುತ್ತಿರ್ತಾರೆ. ಅನೇಕ ಸುತ್ತಾಗ ಅದರಲ್ಲಿ ಮೊದಲು ವಿದ್ಯುತ್ ಹರಿಸಿದ ತಕ್ಷಣ ಅದು ಕೆಂಪಾಗುತ್ತೆ. ಕೆಂಪಾಗಿಬಿಟ್ಟು ಅದು ಚೆನ್ನಾಗಿ ಉಷ್ಣವನ್ನು ಕೊಡುತ್ತೆ. ಇದರ ಮೇಲಿಂದಾಗಿ ಬೇರೆ ಬೇರೆ ರೀತಿಯ ಪದಾರ್ಥಗಳನ್ನ ನಾವು ಮಾಡ್ಬೋದಾಗುತ್ತೆ. ಇವಾಗ ಈ ಒಂದು ವಿದ್ಯುತ್ ಪ್ರವಾಹ ಉಷ್ಣ ಪರಿಣಾಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಿಯಮ ಇದೆ. ಅದನ್ನು ಜೂಲಿನ ನಿಯಮ ಅಂತ ಕರೀತಾರೆ. ಅದಕ್ಕೊಂದು ಪ್ರಯೋಗ ಇದೆ. ಉಷ್ಣೋತ್ಪಾದನ ಅಥವಾ ಉಷ್ಣ ಪರಿಣಾಮ. ಜೂಲ್ ಹೇಳುವ ಪ್ರಕಾರ, ಪ್ರಿಸ್ಕಾರ್ಡ್ ಜೂಲ್ ಅಂತ, ಅವನು ಈ ಒಂದು ವಿದ್ಯುತ್ ಪ್ರವಾಹದ ಉಷ್ಣೋತ್ಪತ್ತಿ ಪರಿಣಾಮವನ್ನು ಭಾಳ ಆಳವಾಗಿ ಅಧ್ಯಯನ ಮಾಡಿದ್ದಾನೆ. ಅವನ ಹೆಸರಲ್ಲಿ ಒಂದು ನಿಯಮ ಇದೆ. ಆ ನಿಯಮ ಪ್ರಕಾರ ಏನಂದರೆ, ಯಾವುದೇ ಒಂದು ವಾಹಕದಲ್ಲಿ ಉಂಟಾಗುವಂತಹ ವಿದ್ಯುತ್ ಪ್ರವಾಹ ಶಾಖವಾಗಿ ಪರಿಣಾಮ ಆದಾಗ ಆ ಶಾಖವು ವಿದ್ಯುತ್ ಪ್ರವಾಹಕ್ಕೆ ನೇರ ಪ್ರಮಾಣ ಇರ್ತದೆ ಮತ್ತು ವಿದ್ಯುತ್ ಪ್ರವಾಹ ವರ್ಗಕ್ಕೆ, ರೋಧಕ್ಕೆ ನೇರ ಪ್ರಮಾಣ ಇರ್ತದೆ ಮತ್ತು ಕಾಲಕ್ಕೆ ನೇರ ಪ್ರಮಾಣ ಇರ್ತದೆ ಅಂತ ಹೇಳ್ಬಿಟ್ಟು ಕಂಡುಹಿಡಿದ. ಅದರ ಒಂದು ಸೂತ್ರ ಬಂದು H=I²RT ಅಂತ. H ಅಂದರೆ ಒಂದು ವಿದ್ಯುತ್ ಸಾಧನ ಉಂಟು ಮಾಡುವಂಥ ಶಾಖ ಅಥವಾ ಉಷ್ಣ ಅಂತ ಹೇಳಿಬಿಟ್ಟು. ಅದಕ್ಕೆ ಒಂದು ಪ್ರಯೋಗ ಇದೆ ಇಲ್ಲಿ. ಏನು ಪ್ರಯೋಗ ಅಂದರೆ, XY ಅನ್ನೋ ವಾಹಕತಂತಿ ಅದು ಒಂದು ರೋಧ R ಅದನ್ನು ಸೇರಿಸಲಾಗಿದೆ. ಸೊ ಇಲ್ಲಿ ರೋಧವನ್ನು R ಅಂತ ಕರೆಯೋಣ. ಆಮೇಲೆ V ಅಂದ್ರೇನು, ವೋಲ್ಟತೆ ಅಥವಾ ವಿಭವಾಂತರ ಅಂತ ಕರೀಬೋದು. ವಿಭವಾಂತರ ಅದು ಹೇಗೆ ಅಳಿತಾರೆ, ವೋಲ್ಟ್ ಮೀಟರ್ ಅಂತ ಉಪಕರಣ, ಮಾನ ಯಾವುದು, ವೋಲ್ಟ್ ಅಂತ ಹೇಳ್ಬಿಟ್ಟು. ಆಮೇಲೆ ವಿದ್ಯುತ್ ಪ್ರವಾಹ, ಐ ಅಂದ್ರೇನು, ವಿದ್ಯುತ್ ಪ್ರವಾಹ. ಹೆಂಗೆ ಪಡೆಯೋದು ವಿದ್ಯುತ್ ಪ್ರವಾಹನ? ಈಗ ತಾನು ಹೇಳಿದಾಗೆ ಒಂದು ಕೋಶ ಅಥವಾ ಮಂಡಲದಲ್ಲಿ ವಿದ್ಯುತ್ತಿನ ಈ ಒಂದು ಕೆ ಅಂದರೆ ಸ್ವಿಚ್ ಮಂಡಲ ಓಪನ್ ಮಾಡಿದಾಗ ಆ ವಿದ್ಯುತ್ ಪ್ರವಾಹ ಉಂಟಾಗತ್ತೆ. ಸೊ ಇಲ್ಲಿ ವಿದ್ಯುತ್ ಪ್ರವಾಹನ ಐ ಅಂತ ಕರೆದರೆ, ಆರ್ ರೋಧ ಅಂತ ಕರೆದರೆ, ವಿದ್ಯುತ್ ಪ್ರವಹಿಸುವಂಥ ಕಾಲ ಟಿ ಅಂತ ಕರೆದರೆ, ಎಚ್ ಅಂದರೆ ನಾನು ಆಗಲೇ ಹೇಳಿದಾಗೆ ಒಂದು ವಿದ್ಯುತ್ ಸಾಧನದ ಮೂಲಕ ಅಥವಾ ರೋಧದ ಮೂಲಕ ವಿದ್ಯುತ್ ಪ್ರವಾಹ ಹರಿದಾಗ ಅದು ಶಾಖ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಉಷ್ಣ ಶಕ್ತಿ ಅಥವಾ ಶಾಖ ಶಕ್ತಿ ಅಂತ ಕರೀತಾರೆ. ಹೇಗೆ ಬಂತು ಈ ಸೂತ್ರ ಅಂತ ನಿಮ್ಗೆ ಅನಿಸ್ಬೋದು. ಉದಾಹರಣೆಗೆ, ಯಾವುದೇ ಒಂದು ವಾಹಕದಲ್ಲಿ ಅಲ್ಲಿ ಕೆಲಸ ನಡಿಬೇಕಾಗ್ತದೆ. ಆ ಕೆಲಸ ಎಂಬುದು ನಾವು ಈಗಾಗಲೇ ಕಲ್ತಿದ್ದೀವಿ. ಒಂದು ವಾಹಕ ನಡೆಯುವಂಥ ಕೆಲಸ W=V × Q ಅಂತ. ಇದು ಕೆಲಸ. ವಿ ಅಂದರೆ ವಿಭವಾಂತರ, ಕ್ಯೂ ಅಂದರೆ ಆವೇಶ. ಅದು ಕೂಲಂಬಲ್ಲಿ ಎಳೀತಾರೆ. ಸೊ ಕ್ಯೂ ಅಂದ್ರೇನು,
ಕ್ಯೂ ಅಂದರೆ ಐ ಟಿ. ಸೊ ಕ್ಯೂ ಇಸ್ಗಳು ವಿ ಇಂಟು ಐ ಇಂಟು ಟಿ ಅಂತ ಬರುತ್ತೆ. ಅಲ್ಲಿ ಐ ಅಂದರೆ ಏನರ್ಥ? ವಿದ್ಯುತ್ ಪ್ರವಾಹ. ಸೊ ಕೆಲಸ ಏನಾಗ್ತದೆ ಇಲ್ಲಿ, ಅದು ವಿದ್ಯುತ್ತಾಗಿ ಪರಿವರ್ತನೆ, ಇದು ಉಷ್ಣಶಕ್ತಿಯ ಪರಿವರ್ತನೆ ಆಗುತ್ತೆ. ಸೊ ಹಾಗಾಗಿ ಎಚ್ ಈಸ್ ಈಕ್ವಲ್ ಟು ವಿ ಐ ಟಿ ಅಂತ ಬರುತ್ತೆ. ಓಮನ್ ನಿಯಮ ಪ್ರಕಾರ ವಿ ಈಸ್ ಈಕ್ವಲ್ ಟು ಆರ್ ಐ. ಸೊ ಆರ್ ಐ ಇಂಟು ಐ ಇಂಟು ಟಿ ಅಂತ ಬರುತ್ತೆ. ಅಂದರೆ ಐ ಸ್ಕ್ವೇರ್ಡ್ ಇಂಟು ಆರ್ ಇಂಟು ಟಿ ಅಂತ ಬರುತ್ತೆ. ಸೊ ಎಚ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ಡ್ ಆರ್ ಟಿ. ಅಥವಾ ಈಗ ಐ ಆರ್ ಅಂದರೆ ಏನರ್ಥ? ವಿ. ಸೊ ಹೀಗೂ ಬರಿಬೋದು, ಎಚ್ ಈಸ್ ಈಕ್ವಲ್ ಟು ಐ ವಿ ಟಿ ಅಂತಲೂ ಬರಿಬೋದು, ಐ ಇಂಟು ವಿ ಟಿ. ಯಾಕೆಂದರೆ ಓಮನ್ ನಿಯಮ ಪ್ರಕಾರ ವಿ ಈಸ್ ಈಕ್ವಲ್ ಟು ಆರ್ ಐ. ಇನ್ನು ಸಾಮರ್ಥ್ಯ ಬೇಕಾದರೆ ಅಥವಾ ಉಂಟಾಗುವ ಶಾಖದ ದರ, ಅದನ್ನು ಸಾಮರ್ಥ್ಯ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಪವರ್ ಅಂತ, ಎಲೆಕ್ಟ್ರಿಕ್ ಪವರ್ ಬೇಕಾದರೆ ಅದು ಶಾಖದ ದರ ಪ್ರತಿ ಸೆಕೆಂಡಲ್ಲಿ ಎಷ್ಟು ನಡೆಯುತ್ತೆ ಅಂತ, ಎಚ್ ಬೈ ಟಿ. ಅಂದರೆ ಐ ವಿ ಟಿ ಬೈ ಟಿ ಆಗುತ್ತೆ. ಸೊ ಟಿ ಟಿ ಕ್ಯಾನ್ಸಲ್ ಆಗುತ್ತೆ, ಪಿ ಈಸ್ ಈಕ್ವಲ್ ಟು ಐ ಇಂಟು ವಿ ಅಂತ ಆಗುತ್ತೆ. ಸೊ ಇದೊಂದು ಬಹಳ ಮುಖ್ಯವಾದ ಸೂತ್ರ. ಪಿ ಈಸ್ ಈಕ್ವಲ್ ಟು ಐ ಇಂಟು ವಿ. ಐ ಅಂದರೆ ವಿದ್ಯುತ್ ಪ್ರವಾಹ, ವಿ ಅಂದರೆ ವಿಭವಾಂತರ. ಇದರಲ್ಲಿ ನಿಮಗೆ ಐ ಬೇಕಾದ್ರೆ ಏನಾಗುತ್ತೆ? ಐ ಬೇಕಾದರೆ ಪಿ ಬೈ ವಿ ಅಂತ ಆಗುತ್ತೆ. ವಿ ಬೇಕಾದರೆ ಪಿ ಬೈ ಐ ಅಂತ ಆಗುತ್ತೆ. ಸೊ ಈ ಥರ ಬದಲಾಯಿಸ್ಕೋಬೋದು ಸೂತ್ರನ. ಸೊ ಇದು ಸಾಮರ್ಥ್ಯ ಸೂತ್ರ. ಅದರ ಬಗ್ಗೆ ಹೆಚ್ಚು ವಿವರಣೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈಗ ಈ ಪ್ರಯೋಗ ಬಗ್ಗೆ ಹೇಳೋದಾದರೆ, ಮೊದಲು ವಿದ್ಯುತ್ ಕೋಶವನ್ನು ಇದು ಮಂಡಲ ಓಪನ್ ಮಾಡಿದಾಗ ವಿದ್ಯುತ್ ಪ್ರವಾಹ ಹರಿಯುತ್ತೆ. ಆ ಹರಿಯುವಂಥ ಪ್ರಮಾಣವನ್ನು, ಅದರ ಕಾಲವನ್ನು ಕಂಡುಹಿಡಿಯಬೇಕು ಒಂದು ಫಿಕ್ಸೆಡ್ ಟೈಮಿಗೆ. 30 ನಿಮಿಷ ಅಥವಾ 1 ಗಂಟೆ, ಈ ಥರ ಬೇರೆ ಬೇರೆ ಟೈಮಿಗೆ ಫಿಕ್ಸೆಡ್ ಟೈಮಲ್ಲಿ ಎಷ್ಟು ಹರಿಯುತ್ತೆ ನೋಡಬೇಕು. ಆವಾಗ ಉಂಟಾಗುವಂಥ ವಿಭವಾಂತರ ವಿಯನ್ನು ಅಳಿಬೇಕು, ಅದನ್ನು ವಿ ಅಂತ ಕರೀತಾರೆ. ಆಮೇಲೆ ಎಷ್ಟು ವಿದ್ಯುತ್ ಪ್ರವಾಹ ಹರಿಯುತ್ತೆ ಅಂತ ಆ್ಯಮ್ಮೀಟ್ರನ್ನು ಗುರುತಿಸ್ಬೋದು. ಆ್ಯಮ್ಮೀಟರ್ನಲ್ಲಿ ಅದು ವಿದ್ಯುತ್ ಪ್ರವಾಹವನ್ನು ತೋರಿಸುತ್ತೆ. ಸೊ ಈ ರೋಧದ ಮೂಲಕ ಹರಿದಾಗ ಈ ಒಂದು ಶುಷ್ಕ ಕೋಶದ ಬರುವಂಥ ಶಕ್ತಿ ಉಷ್ಣ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಆಗ ಉಷ್ಣ ಎಷ್ಟು ಬರುತ್ತೆ ಎಂಬುದನ್ನು ಹೇಗೆ ಜೌಲಲ್ಲಿ ಅಳೀತಾರೆ. ಯಾಕೆ ಆ ಹೆಸರು ಬಂತು? ಅದನ್ನು ಕಂಡುಹಿಡಿದವನು ಜೌಲ್ ಎಂಬಂಥ ವಿಜ್ಞಾನಿ. ಇನ್ನೊಂದು ಮಾನ ಇದೆ, ಅದರ ಹೆಸರು ಕ್ಯಾಲೋರಿ ಅಂತ. 1 ಜೌಲ್ ಅಂದರೆ 4.18 ಕ್ಯಾಲೋರಿ. ಸೊ ಕ್ಯಾಲೋರಿಲಿ ಕೂಡ ಅಳಿಯಬಹುದು. ಯಾಕೆ ಈ ಮಾನ ಹೇಳ್ತೀವಿ ಅಂದರೆ, ಮುಂದೆ ನೀವು ಹೈಯರ್ ಕ್ಲಾಸಿಗೆ ಹೋದಾಗ ಈ ಒಂದು ಕ್ಯಾಲೋರಿ ಅಂತ ಕೂಡ ನಾವು ಮಾನವನ್ನು ಉಪಯೋಗಿಸ್ಬೋದಾಗುತ್ತೆ. ಸೊ ಎಚ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ಡ್ ಆರ್ ಟಿ ಸೂತ್ರ. ಇಲ್ಲಿ ಐ ಅಂದ್ರೇನು? ವಿದ್ಯುತ್ ಪ್ರವಾಹ. ಆರ್ ಅಂದ್ರೇನು? ರೋಧ. ಟಿ ಅಂದ್ರೇನು? ಕಾಲ. ಎಚ್ ಅಂದ್ರೇನು? ಉಷ್ಣಶಕ್ತಿ. ಮಾನಗಳೇನು? ವಿಭವಾಂತರ ಹೆಂಗೆ ಅಳಿತಾರೆ? ವೋಲ್ಟಲ್ಲಿ ಅಳಿತಾರೆ. ವಿದ್ಯುತ್ ಪ್ರವಾಹ ಹೆಂಗೆ ಅಳಿತಾರೆ? ಆ್ಯಂಪೀರ್ಲಿ ಅಳಿತಾರೆ. ಕಾಲ ಹೆಂಗೆ ಅಳಿತಾರೆ? ಸೆಕೆಂಡಲ್ಲಿ ಅಳಿತಾರೆ. ಇದೆಲ್ಲ ಅಂತಾರಾಷ್ಟ್ರೀಯ ಮಾನಗಳು. ಉಷ್ಣವನ್ನು ಹೆಂಗೆ ಅಳಿತಾರೆ? ಜೌಲಲ್ಲಿ ಅಳಿತಾರೆ. ಜೌಲ್ ಯಾಕೆ ಬಂತು? ಅದನ್ನು ವಿಜ್ಞಾನಿ ಹೆಸರಿಟ್ಟಿದ್ದಾರೆ ಜೌಲ್ ಅಂತ, ಅಥವಾ ಕ್ಯಾಲೋರಿ ಅಂತ ಕರಿಬೋದು. ಸೊ ಇಲ್ಲಿ ಸೂತ್ರ ಎಚ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ಡ್ ಇಂಟು ಆರ್ ಟಿ. ಇದನ್ನು ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅಂತ ಕರೀತಾರೆ. ಆ ನಿಯಮ ಏನು ಹೇಳ್ತದೆ? ಯಾವುದೇ ಒಂದು ವಾಹಕದ ಮೂಲಕ ಹರಿಯುವಂಥ ವಿದ್ಯುತ್ ಪ್ರವಾಹ, ಇದು ಉಂಟಾಗುವ ವಿದ್ಯುತ್ ಶಕ್ತಿಯು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಪ್ರಮಾಣದಲ್ಲಿ ಇರುತ್ತದೆ. ಅಂದ್ರೇನು? ವಿದ್ಯುತ್ ಪ್ರವಾಹ ಹೆಚ್ಚಾದಾಗೆ ಅದರ ಒಂದು ಶಾಖಶಕ್ತಿ ಕೂಡ ಹೆಚ್ಚಾಗುತ್ತೆ. ಅಂದ್ರೇನು? ಕರೆಂಟ್ ನೀವು ಹೆಚ್ಚೆಷ್ಟು ಪಾಸ್ ಮಾಡ್ತೀರೋ ಅಷ್ಟಷ್ಟು ಶಾಖ ಜಾಸ್ತಿ ಆಗ್ತಾ ಹೋಗುತ್ತೆ. ಎರಡನೇದು ನಿಯಮ ಏನು ಹೇಳ್ತದೆ? ಉಂಟಾಗುವ ಉಷ್ಣಶಕ್ತಿಯು ರೋಧಕ್ಕೆ ನೇರ ಪ್ರಮಾಣದಲ್ಲಿರುತ್ತದೆ. ರೋಧ ಹೆಚ್ಚಾದಷ್ಟು ಅದರ ಉಂಟಾಗುವ ಶಕ್ತಿ ಕೂಡ, ಉಷ್ಣಶಕ್ತಿ ಕೂಡ ಹೆಚ್ಚಾಗುತ್ತೆ. ರೋಧ ಕಡಿಮೆ ಆದಷ್ಟು ಉಷ್ಣಶಕ್ತಿ ಕೂಡ ಕಡಿಮೆ ಆಗುತ್ತೆ. ಮೂರನೇದು ಕಾಲ. ಎಷ್ಟೊತ್ತು ನೀವು ವಿದ್ಯುತ್ ಪ್ರವಾಹ ಹರಿಸುತ್ತೀರೋ
ಆ ಕಾಲ ಹೆಚ್ಚಾದಷ್ಟು ಉಷ್ಣಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತ ಗೊತ್ತಾಗುತ್ತೆ. ಉದಾಹರಣೆ ಇಸ್ತ್ರಿ ಪೆಟ್ಟಿಗೆ ನೀವು ನೋಡ್ಬೋದು, ಫಸ್ಟ್ ಸ್ಟಾರ್ಟಿಂಗೆಲ್ಲ ಬಿಸಿ ಆಗೋದಿಲ್ಲ, ಒಂದು ಸ್ವಲ್ಪ ಹೊತ್ತು ಅದನ್ನು ಹಾಗೇ ಬಿಡಬೇಕಾಗತ್ತೆ. ಆಮೇಲೆ ಒಂದು ಸೈಡ್ ನಾವು ಒಂದನ್ನು ಮುಟ್ಟು ನೋಡ್ತೀವಿ ಅಥವಾ ಒಂದು ನೀರು ಹೊಡಿತೀವಿ, ಆಗ ಅದು ಬಿಸಿ ಆಗ್ತಾ ಬರುತ್ತೆ. ಸೊ ಎಲ್ಲಿ ಎಷ್ಟು ಹೊತ್ತು ನೀವು ಕರೆಂಟ್ ಪಾಸ್ ಮಾಡ್ತೀರೋ ಅಷ್ಟು ಅದು ಜಾಸ್ತಿ ಬಿಸಿ ಆಗ್ತಾ ಹೋಗುತ್ತೆ. ಒಂದು ಲಿಮಿಟ್ ಬಂದ ತಕ್ಷಣ ಸ್ವಿಚ್ ಆಫ್ ಮಾಡಬೇಕಾಗುತ್ತೆ, ಇಲ್ಲ ಬಟ್ಟೆ ಎಲ್ಲ ಸುಟ್ಟೋಗುತ್ತೆ. ಹಾಗೆ ಬಾಯ್ಲರಲ್ಲೂ ಅಷ್ಟೇ, ಅಥವಾ ಮನೇಲಿ ಮಾಡುವಂಥ ವಿದ್ಯುತ್ ಒಲೆಗಳು ಅಷ್ಟೇ, ಎಲ್ಲದಕ್ಕೂ ಅಷ್ಟೇ ಎಷ್ಟೆಷ್ಟು ಕರೆಂಟ್ ಪಾಸ್ ಮಾಡ್ತೀವೋ ಅಷ್ಟಷ್ಟು ಅದು ಬಿಸಿ ಆಗ್ತಾ ಹೋಗುತ್ತೆ. ಇದನ್ನು ಜೌಲಿನ ಉಷ್ಣೋತ್ಪಾದನಾ ನಿಯಮ ಅಂತ ಕರೀತಾರೆ. ಇದನ್ನು ಅಳೆಯುವಂಥ ಮಾನ ಜೌಲುಗಳಲ್ಲಿ. ಇದ್ರ ಬಗ್ಗೆ ಒಂದೆರಡು ಉದಾಹರಣೆ ಮಾಡೋಣಂತೆ. ಇವಾಗ ಈ ಚಿತ್ರ ಬಿಡಿಸ್ಕೊಳ್ಳಿ ಮತ್ತು ಈ ಸೂತ್ರ ಬರ್ಕೊಳ್ಳಿ. ಈಗ ಒಂದೆರಡು ಉದಾಹರಣೆ ಮಾಡೋಣ. ನೋಡಿ, ಒಂದು ಎಲೆಕ್ಟ್ರಿಕ್ ಹೀಟರ್ ಇದೆಯಂತೆ, ಅದರ ರೋಧ ಬಂದು 8 ಓಮ್ ಅಂತೆ. ಅದರಲ್ಲಿ 15 ಆಂಪ್ಸ್ ಕರೆಂಟ್ ಹೋಗ್ತಾ ಇದೆ. ನಾನು ನಿನ್ನೆ ತಾನೇ ಹೇಳಿದ್ದೀನಿ 2 ಥರ ಮಂಡಲ ಇರ್ತದೆ ಅಂತ ಹೇಳ್ಬಿಟ್ಟು. ಒಂದು ಬೆಳಕಿನ ಮಂಡಲ, ಒಂದು ಉಷ್ಣಮಂಡಲ ಅಂತ. ಈ ಹೀಟರ್ಗಳು, ಇಸ್ತ್ರಿ ಪೆಟ್ಟಿಗೆ, ಈ ಬಾಯ್ಲರು ಇದೆಲ್ಲ ಉಷ್ಣಮಂಡಲ ಸೇರುತ್ತೆ. ನಿಮ್ಮ ಫ್ಯಾನು, ಲೈಟು ಇವೆಲ್ಲ ಕೂಡ ಬೆಳಕಿನ ಮಂಡಲ ಸೇರುತ್ತೆ ಅಲ್ವಾ. ಇವಾಗ ಇದು ಜಾಸ್ತಿ ಕರೆಂಟ್ ಇಳೀತದೆ, 15 ಆಂಪ್ಸ್ ಇದೆ ಇಲ್ಲಿ, ರೋಧ ಬಂದು 8 ಓಮು. 2 ಗಂಟೆಗಳ ಕಾಲ ಅದು ಕರೆಂಟ್ ಪಾಸ್ ಮಾಡ್ತಾರೆ. ಅಲ್ಲಿ ಏನು ಕೇಳ್ತಿದ್ದಾರೆ, ಆ ವಿದ್ಯುತ್ತಿನ ಸಾಮರ್ಥ್ಯ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಾಮರ್ಥ್ಯ ಅಂದರೆ ಆ ಉಂಟಾಗುವ ಉಷ್ಣಶಕ್ತಿ ಎಷ್ಟು ಕಾಲದಲ್ಲಿ ಆಗುತ್ತೆ ಅಂತ. ದರ, ಉಷ್ಣಶಕ್ತಿಯ ದರ. ದರ ಅಂದ್ರೇನು ನೋಡಿ, ಈಗ H=I² RT ಅಂತ ಈಗ ತಾನು ನೋಡಿದ್ದೀವಿ. I² RTಗೆ ಟಿಯಿಂದ ಬಾಗಿಸ್ಬೇಕು, ಆವಾಗ ನಿಮಗೆ I² R ಅಂತ ಬರುತ್ತೆ. ಸೊ ಇಲ್ಲಿ ಎಷ್ಟಾಗುತ್ತೆ, ಅದನ್ನು ಪಿ ಅಂತ ಕರೀತಾರೆ ಸಾಮರ್ಥ್ಯವನ್ನು. ಸೊ ಇಲ್ಲಿ ಐ ಅಂದರೆ ಎಷ್ಟು, 15 ಸ್ಕ್ವೇರ್ ಇಂಟು ಆರ್. ಆರ್ ಅಂದರೆ ಎಷ್ಟು, ರೋಧ 8. ಸೊ 225 ಇಂಟು 8 ಎಷ್ಟಾಗುತ್ತೆ, 1800 ಜೂಲ್ ಅಂತ. ಜೌಲ್ ಅಂತ ಹೇಳ್ಬೋದು, ಜೂಲ್ ಅಂತ ಹೇಳ್ಬೋದು, ಜೌಲ್. ಸೊ ಅಲ್ಲಿ ಏನು ಕೇಳಿದ್ದಾರೆ, ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ, ಅಥವಾ ಶಾಖದ ಉಷ್ಣದ ದರ, ಉಷ್ಣಶಕ್ತಿಯ ದರ ಅಂತ ಕೇಳಿದ್ದಾರೆ. 1800 ಜೌಲ್ ಅಂತ ಹೇಳ್ಬಿಟ್ಟು. ಸೊ ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಪೇಜ್ ನಂಬರ್ 144ರಲ್ಲಿದೆ, 140ರಲ್ಲಿದೆ. ಅದೇನು ಹೇಳ್ತದೆ, 20 ರೋಧ ಇರುವಂಥ ಇಸ್ತ್ರಿ ಪೆಟ್ಟಿಗೆ. ಸೊ ರೋಧ 20 ಓಮ್, 30 ಸೆಕೆಂಡ್ ಕಾಲ. ವಿದ್ಯುತ್ ಪ್ರವಾಹ 5 ಆಂಪ್ಸ್. ಇದು ಬೆಳಕಿನ ಮಂಡಲ. ಈ ಸೂತ್ರನ ಒಂದು 4-5 ಸಲ ನೀವು ಗಟ್ಟಿಯಾಗಿ ಹೇಳಬೇಕಾಗತ್ತೆ ಮತ್ತು ನೆನಪಿಟ್ಕೊಳ್ಬೇಕಾಗತ್ತೆ. ನೋಡಿ, ಈ ಲೆಕ್ಕದಲ್ಲಿ 20 ಓಮ್ ರೋಧ ಇರುವಂಥ ಇಸ್ತ್ರಿ ಪೆಟ್ಟಿಗೆ, ನಿಮ್ಮ ಇಸ್ತ್ರಿ ಪೆಟ್ಟಿಗೆ ಬಗ್ಗೆ ಹೇಳಿದೆ, ಅದರಲ್ಲಿ 5 ಆಂಪ್ಸ್ ವಿದ್ಯುತ್ ಪ್ರವಾಹ ಹರಿಯುತ್ತದೆ. 30 ಸೆಕೆಂಡ್ಗಳಲ್ಲಿ ಉತ್ಪತ್ತಿಯಾದ ಉಷ್ಣ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಉತ್ಪತ್ತಿಯಾದ ಉಷ್ಣ = ಅದನ್ನು H ಅಂತ ಕರೀತಾರೆ, I² RT. ಜೋಲ್ ನಿಯಮ ಪ್ರಕಾರ ಯಾವುದೇ ಒಂದು ರೋಧದ ಮೂಲಕ ವಿದ್ಯುತ್ ಉಂಟಾಗುವಂಥ ಉಷ್ಣಶಕ್ತಿಯು ವಿದ್ಯುತ್ ಪ್ರವಾಹ ವರ್ಗಕ್ಕೆ ನೇರ ಪ್ರಮಾಣದಲ್ಲಿಯೂ, ರೋಧಕ್ಕೆ ನೇರ ಪ್ರಮಾಣದಲ್ಲಿಯೂ ಮತ್ತು ಒಂದು ಕಾಲಕ್ಕೆ ನೇರ ಪ್ರಮಾಣ ಇರುತ್ತದೆ ಅಂತ ನಾವು ಈಗ ತಾನೇ ನೋಡಿದ್ದೀವಿ. ಆ ನಿಯಮ ಪ್ರಕಾರ I² RT. ಸೊ I² RT ಅಂದರೆ ಎಷ್ಟಾಗುತ್ತೆ, ಐ ಅಂದ್ರೇನು, ವಿದ್ಯುತ್ ಪ್ರವಾಹ. ಹೆಂಗೆ ಅಳಿತಾರೆ, ಆಂಪಿಲ್ ಅಳಿತಾರೆ.
ಸೊ 5 ಆ್ಯಂಪ್ಸ್ ಅಂತ ಹೇಳಿದ್ದಾರೆ. 5 ಸ್ಕ್ವೇರ್ ಇಂಟು ಆರ್ ಅಂದರೆ ರೋಧ ಇಂಟು ಕಾಲ 30 ಸೆಕೆಂಡ್. ಆವಾಗ ನಿಮಗೆ ಎಷ್ಟಾಗುತ್ತೆ ಇದು? 5 25 50, 5 15,000 ಜೂಲ್ ಆಗುತ್ತೆ. ಅಥವಾ ಅದನ್ನು ಕಿಲೋ ಜೂಲ್ ಮಾಡ್ಬೋದು. ಕಿಲೋ ಜೌಲ್ ಮಾಡಿದರೆ 15 ಕಿಲೋ ಜೌಲ್ ಅಂತ ಆಗುತ್ತೆ. 1 ಕಿಲೋ ಜೌಲ್ ಅಂದರೆ 1000 ಜೌಲ್. ಸೊ ಅದರಿಂದ ಅದನ್ನು ಕಿಲೋ ಜೌಲ್ ಮಾಡಿದರೆ 15,000ಕ್ಕೆ 1000ರಿಂದ ಭಾಗಿಸಬೇಕು. ಆವಾಗ ನಿಮಗೆ 15 ಕಿಲೋ ಜೌಲ್ ಅಂತ ಬರ್ತದೆ. ಇದು ಉತ್ಪತ್ತಿಯಾದ ಉಷ್ಣ H = 15 ಕಿಲೋ ಜೌಲ್. ಸರಿನಾ? ಸೊ ಎಲ್ಲ ಗಮನ ಕೊಟ್ಟು ನೋಡಿದ್ರಲ್ಲ. ಇವಾಗ ಸ್ವಲ್ಪ ನಿಮಗೆ ಮನೆ ಕೆಲಸ ಕೊಡ್ತೀನಿ. ಅಂದರೆ ಇದರ ಮೇಲೆ ಇನ್ನೊಂದು 2 ಲೆಕ್ಕ ಮತ್ತು ಕಾರಣ ಕೊಡಿರಿ ಅಂತ ಮಾಡಬೇಕಾಗ್ತದೆ. 140ನೇ ಪುಟದಲ್ಲಿ 1 ಮತ್ತು 2ನೇ ಲೆಕ್ಕ. ಸೊ ಹೋಮ್ ಅಸೈನ್ಮೆಂಟ್ ನಾಳೆ ಮಾಡ್ಕೊಂಬರ್ಬೇಕು. ಅಕಸ್ಮಾತ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಿಮಗೆ ಹಿಂಟ್ಸ್ ಕೊಡ್ತೀನಿ. 140ನೇ ಪುಟದಲ್ಲಿ 1 ಮತ್ತು 2ನೇ ಲೆಕ್ಕ 2ನೇ ಪ್ರಶ್ನೆಗಳು ಮಾಡ್ಕೊಂಬರಬೇಕು. ಇನ್ನೊಂದು ಕೊನೆಯಲ್ಲಿ ಕಾರಣ ಕೊಡಿರಿ ಅಂತಿದೆ. 144ನೇ ಪುಟ ಟೆಕ್ಸ್ಟ್ ಬುಕ್ನ 144ನೇ ಪುಟದಲ್ಲಿ ಕಾರಣ ಕೊಡಿರಿ ಅಂತ 18ನೇ ಪ್ರಶ್ನೆ. ಕಾರಣ ಕೊಡಿರಿ, ವೈಜ್ಞಾನಿಕ ಕಾರಣ ಕೊಡಿರಿ ಅಂತಿದೆ. ಇದಿಷ್ಟನ್ನು ಸಿಂಪಲ್ಲಾಗಿ 10 ನಿಮಿಷ, ಮ್ಯಾಕ್ಸಿಮಮ್ 15 ನಿಮಿಷ ಅಷ್ಟೇ. ಸಿಂಪಲ್ಲಾಗಿದೆ ಎಲ್ಲ ಪ್ರಶ್ನೆಗಳು. ಉತ್ತರ ಮಾಡ್ಕೊಂಬನ್ನಿ. ಸರಿನಾ? ಓಕೆ, ಥ್ಯಾಂಕ್ ಯು. ಜೈ ಸಾಯಿರಾಮ್.